ತ್ರಿವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಬಿಜೆಪಿ ಹೊರಗಾಕಿದ ಮೇಲೆ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ರೀತಿ ಗಾಯಗೊಂಡ ಹುಲಿ ರೀತಿ ಆಗ್ಬಿಟ್ಟಿದ್ದಾರೆ. ಮೊದಲು ಯಾವ ರೀತಿಯಲ್ಲಿ BS ಯಡಿಯೂರಪ್ಪ ಕುಟುಂಬದ ಮೇಲೆ ಆರೋಪ ಮಾಡ್ತಾ ಇದ್ರು, ಈಗ ಅದಕ್ಕಿಂತ ಜಾಸ್ತಿನೇ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. BS ಯಡಿಯೂರಪ್ಪ ಮತ್ತು ಅವ್ರ ಮಕ್ಕಳ ಕುರಿತು ದಿನಕ್ಕೊಂದು ರಹಸ್ಯ ಆರೋಪಗಳನ್ನು ಹೊರಗೆ ಹಾಕ್ತಾ ಇದ್ದಾರೆ. ಈಗ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ನಡುವೆ ತಿರುಪತಿಯಲ್ಲದ ಒಪ್ಪಂದದ ರಹಸ್ಯವನ್ನ ಯತ್ನಾಳ್ ಬಿಚ್ಚಿಟ್ಟಿದ್ದಾರೆ. ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಬಾಂಬ್ ಮೇಲೆ ಬಾಂಬ್ಗಳನ್ನು ಸಿಡಿಸ್ಬಿಟ್ಟಿದ್ದಾರೆ. ಹಾಗಾದ್ರೆ ತಿರುಪತಿ ಒಪ್ಪಂದದ ಬಗ್ಗೆ ಯತ್ನಾಳ್ ಹೇಳಿದ್ದೇನು, ಆ ಒಪ್ಪಂದದಲ್ಲಿ ಆಗಿದ್ದೇನು, ಈ ಎಲ್ಲದರ ಕುರಿತು ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಏನೇ ಹೇಳಿ ಯತ್ನಾಳ್ ಉಚ್ಚಾಟನೆ ಆದ್ಮೇಲೆ ಹೆಡೆ ತುಳಿದಾಗ ಹಾವು ಬುಸುಗುಡುತ್ತಲ್ಲ ಹಾಗೆ ಬುಸುಗುಡ್ತಾ ಇದ್ದಾರೆ. ಈ ಹಿಂದೆ ಬಿಜೆಪಿಯಲ್ಲಿ ಏನೇನೆಲ್ಲ ಆಗಿದ್ವಲ್ಲ ಅದನ್ನೆಲ್ಲ ಹೇಳ್ತಾ ಇದ್ದಾರೆ. ಇದರಲ್ಲಿ ಇತ್ತೀಚೆಗೆ ಹಲ್ಚಲ್ ಕ್ರಿಯೇಟ್ ಮಾಡಿರೋದು ತಿರುಪತಿ ಒಪ್ಪಂದದ ಆರೋಪ. ಈ ಆರೋಪದಲ್ಲಿ ಯಡಿಯೂರಪ್ಪನವರನ್ನ ಮಾತ್ರ ಅಲ್ಲ, ಬೊಮ್ಮಾಯಿಯವರನ್ನು ಹೇಳ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಒಂದ್ ಲೆಕ್ಕದಲ್ಲಿ BSY ಹೆಗಲ ಮೇಲೆ ಬಂದೂಕಿಟ್ಟು ಬಿಜೆಪಿ ಪಾರ್ಟಿಗೆ ಗುಂಡು ಹೊಡಿತಾ ಇದ್ದಾರೆ ಏನೋ ಅನ್ಸುತ್ತೆ. ಯಾಕಂದ್ರೆ ಬಿಜೆಪಿ ಹೈಕಮಾಂಡ್, ಅದರಲ್ಲೂ ಅಮಿತ್ ಶಾ ಯತ್ನಾಳ್ಗೆ ಮರ್ಯಾದೆ ಕೊಡದೇನೆ ಹೊರಗೆ ದಬ್ಬಿದ್ದಾರೆ. ಇದರಿಂದಾಗಿ ಕೊತ ಕುದೀತಾ ಇರೋ ಯತ್ನಾಳ್ ಯಡಿಯೂರಪ್ಪನವ್ರ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಇದರಿಂದ ಜನರಿಗೆ ಏನ್ ಅನ್ಸುತ್ತೆ, ಬಿಜೆಪಿ ಪಾರ್ಟಿಲಿ ಹಿಂಗೆ ಏನೋ ಅನ್ಸುತ್ತೆ. ಮೋಸ್ಟ್ಲಿ ಇದೇ ಉದ್ದೇಶ ಯತ್ನಾಳ್ಗೆ ಇರ್ಬೋದೇನೋ ಅನ್ಸುತ್ತೆ. ಅದಕ್ಕೆ ಹೆಸರು ಹೇಳೋದು ಯಡಿಯೂರಪ್ಪನವರದ್ದು, ಏಟ್ ಮಾತ್ರ ಬಿಜೆಪಿಗೆ ಬೀಳೋದು. ನೋಡಿ, ತಿರುಪತಿ ಸಂಧಾನದ ಬಗ್ಗೆ ಯತ್ನಾಳ್ ಬಹಳ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಬಿಜೆಪಿ ಈ ತನಕ ಬಹುಮತ ಸಿಕ್ಕೇ ಇಲ್ಲ. ಅಧಿಕಾರಕ್ಕೆ ಬಂದಿದ್ದು 3 ಸರ್ತಿ ಮಾತ್ರ. ಒಮ್ಮೆ JDS ಜೊತೆ ಮೈತ್ರಿ ಮಾಡ್ಕೊಂಡ್ರು, 2 ಬಾರಿ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದ್ರು. ಈ 2 ಸಲನೂ ಯಡಿಯೂರಪ್ಪನವರು CM ಕುರ್ಚಿ ಬಿಟ್ಟು ಅರ್ಧಕ್ಕೆನೆ ಕೆಳಗಿಳಿದ್ರು. ಅವರಾದ್ಮೇಲೆ ಸದಾನಂದ ಗೌಡ ಮತ್ತು ಜಗದೀಶ್ ಶೆಟ್ಟರ್, ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ್ರು. ಕೊರೋನಾ ಕಾಲದಲ್ಲಿ ಯಡಿಯೂರಪ್ಪ ನಂತರ CM ಆದವರು ಬಸವರಾಜ ಬೊಮ್ಮಾಯಿ. ಇದೊಂದು ರೀತಿ ಸರ್ಪ್ರೈಸ್ ಆಗಿತ್ತು. ಆಗ ಬಸವರಾಜ ಬೊಮ್ಮಾಯಿ CM ರೇಸ್ನಲ್ಲಿ ಇರಲೇ ಇಲ್ಲ. ಆದ್ರೂ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಮುನ್ನೆಲೆ ಬಂದು ಚೀಫ್ ಮಿನಿಸ್ಟರ್ ಆದ್ರು. ಈ ಸಂದರ್ಭದಲ್ಲಿ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗ್ಬೇಕಂದ್ರೆ BS ಯಡಿಯೂರಪ್ಪನವರು ಬೊಮ್ಮಾಯಿ ಮುಂದೆ 3 ಷರತ್ತುಗಳನ್ನ ಇಟ್ಟಿದ್ರಂತೆ. ಇದೆಲ್ಲ ಒಪ್ಪಿದ್ರೇನೆ ನಿಮ್ಮನ್ನ CM ಮಾಡ್ತೀನಿ ಅಂತ ಯಡಿಯೂರಪ್ಪನವರು ಹೇಳಿದ್ರಂತೆ. ಇದು ತಿರುಪತಿಯಲ್ಲಿ ಆಗಿದ್ರಿಂದ ಇದಕ್ಕೆ ತಿರುಪತಿ ಸಂಧಾನ ಅಂತ ಹೇಳ್ತಾರಂತೆ. ಹಾಗಾದ್ರೆ ಯತ್ನಾಳ್ ಹೇಳಿರೋ ಪ್ರಕಾರ ತಿರುಪತಿ ಸಂಧಾನದಲ್ಲಿ ಆಗಿರೋ ಒಪ್ಪಂದಗಳೇನು ಅನ್ನೋದನ್ನ ಒಂದೊಂದಾಗಿ ನೋಡೋಣ. ನೋಡಿ, ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟ ಮೇಲೆ ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಆಗ್ತಾರೆ. ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗ್ಬೇಕಂದ್ರೆ BSY 3 ಕಂಡೀಷನ್ಸ್ ಆಗ್ತಾರಂತೆ. ಇದು ನಾನೇ ಕ್ರಿಯೇಟ್ ಮಾಡಿ ಹೇಳ್ತಿರೋದಲ್ಲ, ಸ್ವತಃ ಯತ್ನಾಳ್ ಪ್ರೆಸ್ ಮೀಟ್ ಮಾಡಿ ಹೇಳಿರೋದು. ಯತ್ನಾಳ್ ಪ್ರಕಾರ 3 ಕಂಡೀಷನ್ಸ್ ಏನಂದ್ರೆ, ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿಯನ್ನ ಕೊಡಬಾರ್ದು, 2ನೇದ್ದು ಯತ್ನಾಳ್ ಮಂತ್ರಿ ಆಗಬಾರ್ದು, 3ನೇದ್ದು ಬೊಮ್ಮಾಯಿ ಬಳಿಕ ವಿಜೇಂದ್ರರನ್ನ CM ಮಾಡಬೇಕು. ಇದು BSY ಬೊಮ್ಮಾಯಿ ಅವರಿಗೆ ತಿರುಪತಿ ಒಪ್ಪಂದದಲ್ಲಿ ಹಾಕಿರೋ ಷರತ್ತುಗಳು ಅಂತ ಯತ್ನಾಳ್ರು ಹೇಳಿದ್ದಾರೆ. ಯತ್ನಾಳ್ ಸಾಹೇಬರು ಏನ್ ಹೇಳಿದ್ರು ಅನ್ನೋದನ್ನ ಒಮ್ಮೆ ಕೇಳಿಸ್ಕೊಂಬಿಡಿ. ತಿರುಪತಿಯ ಒಪ್ಪಂದ ಒಂದಾಗಿತ್ತು. ಏನಪ್ಪಾ ಅಂದ್ರೆ, ಮಿಸ್ಟರ್ ಬೊಮ್ಮಾಯಿ ನಾನು ಮುಖ್ಯಮಂತ್ರಿ ಮಾಡಿ, ಅದಕ್ಕೆ ನೀನು ಯಾವುದೇ ಪರಿಸ್ಥಿತಿಯಲ್ಲಿ ವೀರಶೈವ ಲಿಂಗಾಯತರಿಗೆ ಮೀಸಲಾತಿ ಕೊಡಬಾರ್ದು, ಅದರ ಪಂಚಮಸಾಲಿ ಕೊಡಬಾರ್ದು ಅಂತೇಳಿ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಯತ್ನಾಳ್ ಯಾವುದೇ ಕಾಲದಲ್ಲಿ ಮಂತ್ರಿ ಮಾಡಬಾರ್ದು. ಪಾಯಿಂಟ್ ನಂಬರ್ 3, ನೀನು ಮುಖ್ಯಮಂತ್ರಿ ಹಿಡಿಯುವಾಗ ನನ್ನ ಅತ್ಯಂತ ಪ್ರೀತಿಯ ಕೊನೆಯ ಮಗನ ಮುಖ್ಯಮಂತ್ರಿ ಮಾಡಬೇಕು. ಈ 3 ಒಪ್ಪಂದ ಎಲ್ಲಾದ್ರೂ ಶಿಮಲಾ ಒಪ್ಪಂದವಂತೆ ತಿರುಪತಿಯಲ್ಲಿ ಆದವು. ನೋಡಿದ್ರಲ್ಲ, ಇಲ್ಲಿ ಯತ್ನಾಳ್ ಹೇಳ್ತಿರೋದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಗೊತ್ತಿಲ್ಲ. ಅಸಲಿಗೆ ತಿರುಪತಿ ಸಂಧಾನ ಆಗಿತ್ವೋ ಇಲ್ವೋ ಅದು ಗೊತ್ತಿಲ್ಲ. ಒಟ್ನಲ್ಲಿ ಯತ್ನಾಳ್ ಅಂತ ಅದೊಂದು ಆರೋಪವನ್ನ ಮಾಡ್ತಾ ಇದ್ದಾರೆ. 3 ಕಂಡೀಷನ್ಸ್ಗಳಲ್ಲಿ ಮೊದಲನೇದ್ದು ಪಂಚಮಶಾಲಿ ಸಮಾಜಕ್ಕೆ ಮೀಸಲಾತಿಯನ್ನು ಕೊಡಬಾರ್ದು ಅನ್ನೋ ಕಂಡೀಷನ್ ಇದೆ. ಆದ್ರೆ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆದ ಬಳಿಕ ಮುಸ್ಲಿಮರ ಮೀಸಲಾತಿಯನ್ನು ತೆಗೆದುಬಿಟ್ರು, ಅದನ್ನ ಪಂಚಮಸಾಲಿ ಸಮಾಜಕ್ಕೆ ಹಂಚಿಕೆ ಮಾಡೋ ಕೆಲಸ ಕೂಡ ನಡೆಯುತ್ತದೆ. ಹೀಗಾಗಿ ಇಲ್ಲಿ ಬೊಮ್ಮಾಯಿ ಅವರು ಯಡಿಯೂರಪ್ಪನವರಿಗೆ ಕೊಟ್ಟ ಮಾತನ್ನ ಮೀರಿದ್ರ ಅಥವಾ ಈ ವಿಚಾರದಲ್ಲಿ ಯತ್ನಾಳ್ ಅವರೇ ಸುಳ್ಳು ಹೇಳ್ತಿದ್ದಾರಾ? ಇದರ ಬಗ್ಗೆ ಈ 3 ನಾಯಕರೇ ಕ್ಲಾರಿಟಿ ಕೊಡಬೇಕು. ಇನ್ನು 2ನೇದ್ದು, ಯತ್ನಾಳ್ರನ್ನ ಮಿನಿಸ್ಟರ್ ಮಾಡಬಾರ್ದು. ಒಂದ್ ವೇಳೆ ತಿರುಪತಿ ಸಂಧಾನ ನಡೆದಿದ್ದೇ ಅದಲ್ಲಿ ಯಡಿಯೂರಪ್ಪನವರು ಯತ್ನಾಳ್ಗೆ ಈ ಕಂಡೀಷನ್ಸ್ ಹಾಕಿದ್ರೆ ಅದರಲ್ಲಿ ಆಶ್ಚರ್ಯ ಏನು ಕಂಡು ಬರೋದಿಲ್ಲ. ಯತ್ನಾಳ್ ಮೇಲೆ BSYಗೆ ನಕಶಕಾಂತ ದ್ವೇಷ ಇತ್ತು. ಹೀಗಾಗಿ ಮಿನಿಸ್ಟರ್ ಮಾಡಬಾರ್ದು ಅಂತ ಕಂಡೀಷನ್ ಹಾಕಿರ್ಬೋದು. 3ನೇ ಕಂಡೀಷನ್ ನಂಬೋದು ಸ್ವಲ್ಪ ಕಷ್ಟ ಆಗುತ್ತೆ. ಬೊಮ್ಮಾಯಿ ಅವರು CM ಹುದ್ದೆಯಿಂದ ಕೆಳಗೆ ಇಳಿಯುವಾಗ ವಿಜೇಂದ್ರರನ್ನ CM ಮಾಡಬೇಕು ಅನ್ನೋದು BSY ಕಂಡೀಷನ್ ಆಗಿತ್ತು. ಯತ್ನಾಳ್ ಹೇಳಿರೋ ಪ್ರಕಾರ ಇದು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಆಗಿನ ವಿಜೇಂದ್ರ MLA ಕೂಡ ಆಗಿರಲಿಲ್ಲ. ಮೊನ್ನೆ ಎಲೆಕ್ಷನ್ ಅಲ್ಲಿ ಗೆದ್ದು ಫಸ್ಟ್ ಟೈಮ್ MLA ಆಗಿದ್ದಾರೆ. ಇನ್ ಕೇಸ್ ಬಿಜೆಪಿಗೆ ಬಹುಮತ ಬಂದಿದ್ರೆ ಮೊದಲ ಬಾರಿಗೆ ಗೆದ್ದ ವಿಜೇಂದ್ರರನ್ನ ಬಿಜೆಪಿ ಹೈಕಮಾಂಡ್ ಚೀಫ್ ಮಿನಿಸ್ಟರ್ ಮಾಡ್ತಿತ್ತ. ಇಂತಹದೊಂದು ಪರಿಕಲ್ಪನೆ BSYಗೆ ಇರಲಿಲ್ವಾ? ಇರದೆ ಬೊಮ್ಮಾಯಿಗೆ ಕಂಡೀಷನ್ಸ್ ಹಾಕಿದ್ರ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಈ 3 ನಾಯಕರೇ ಕೊಡಬೇಕು. ನನಗನ್ಸೋ ಪ್ರಕಾರ ಈ ತಿರುಪತಿ ಒಪ್ಪಂದ ನಡೆದಿರೋದೇ ಒಂದು ಡೌಟ್ ಅನ್ಸುತ್ತೆ. ಯಾಕಂದ್ರೆ ಇದರಲ್ಲಿ ಮೊದಲನೇ ಷರತ್ತು ಇತ್ತಲ್ಲ, ಪಂಚಮಶಾಲಿ ಸಮಾಜಕ್ಕೆ ಮೀಸಲಾತಿನ ಕೊಡಬಾರ್ದು ಅನ್ನೋದು, ಅದನ್ನ ಬೊಮ್ಮಾಯಿ ಅವರು ಮುರಿದು ಬಿಟ್ಟಿದ್ರು. ಎಲೆಕ್ಷನ್ ಟೈಮ್ ಅಲ್ಲಿ ಮೀಸಲಾತಿನ ಕೊಟ್ಬಿಟ್ರು. ಆಗ ಬೊಮ್ಮಾಯಿ ಅವ್ರ ಮೇಲೆ BSYಗೆ ಕೋಪ ಬಂದಿರದೇ ಇರುತ್ತಾ? ಹಾಗೆ BSYಗೆ ಕೋಪ ಮಾಡ್ಕೊಂಡಿದೆ. ಅದಲ್ಲಿ ಲಾಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಬೊಮ್ಮಾಯಿ ಅವರಿಗೆ ಹಾವೇರಿ ಟಿಕೆಟ್ ಯಾಕೆ ಕೊಡ್ತಾ ಇದ್ರು, ಅವ್ರ ಮಗನಿಗೆ ಶಿಗ್ಗಾಂವ್ ಟಿಕೆಟ್ ಯಾಕೆ ಕೊಡಿಸ್ತಾ ಇದ್ರು, ಇದೆಲ್ಲ ಯೋಚನೆ ಮಾಡಬೇಕಾದ ವಿಚಾರಣೆ. ಬಟ್ ಈಗ ಯತ್ನಾಳ್ ಗಂಭೀರ ಆರೋಪವನ್ನು BSY ಮೇಲೆ ಮಾಡ್ತಿದ್ದಾರೆ. ಇದಕ್ಕೆ ಅವರೇ ಕ್ಲಾರಿಟಿ ಕೊಡಬೇಕು. ಈಗೀಗ ಸುಮ್ಮನೆ ಯತ್ನಾಳ್ ಮಾತನ್ನ ಯಾರು ನಂಬೋದಿಲ್ವಲ್ಲ.
ಇಂತಹ ಅದೆಷ್ಟು ಆರೋಪಗಳನ್ನು ಯತ್ನಾಳ್ ಮಾತಾಡ್ಬಿಟ್ಟಿದ್ದಾರೆ. ಆದರೆ ಯಾವುದೂ ಕೂಡ ತಾರ್ಕಿಕ ಅಂತ್ಯಗಳನ್ನು ಕಂಡಿಲ್ಲ. ಸೊ ಇದೇ ರೀತಿ ಮಾತಾಡ್ತಾ ಹೋದರೆ ಯತ್ನಾಳ್ ಮಾತಿಗೆ ಮುಂದೆ ಯಾರು ಕಿಮ್ಮತ್ತು ಕೊಡೋದು ಇಲ್ಲ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.